ಹೆಂಗ್ಸ್ನ ನಾನೆಲ್ಲೋ ನೋಡಿದ್ದೀನಿ. ತುಂಬ ಹತ್ತಿರದವರು ಅಂತ ಅನ್ನಿಸ್ತಿದೆ. ಆದರೆ ಯಾರು ಏನು ಎತ್ತ ಅಂತ ಒಂದು ನೆನಪಾಗ್ತಿಲ್ವಲ್ಲ. ಈ ಪೆದ್ದಿ ಕಮ್ಲಿನ ದೆವ್ವ ಅನ್ಕೊಂಡು ಈ ಲೆವೆಲ್ಗೆ ಒದ್ದಾಡ್ತಿದ್ದಾಳ. ಅದನ್ನೇ ಮೇಂಟೈನ್ ಮಾಡೋಣ. ಅನಿಕಾ, ಹೌದಾ ಈ ಮನೇಲಿ ದೆವ್ವ ಬೇರೆ ಇದೆಯಾ? ಹೌದು, ಮಾಮೂಲಿ ದೆವ್ವ ಅಲ್ಲ, ರಿವೆಂಜ್ ತಗೊಳಕ್ಕೆ ಬಂದಿದೆ. ನೀನ್ ಅಂತದೇನ್ ಮಾಡ್ದೆ ಅನಿಕಾ? ನಾನು ಅನಿಕಾ, ನಂಗೊಂದು ಡೌಟು. ದೆವ್ವ ಆಗ್ಬೇಕು ಅಂದ್ರೆ ಕಮ್ಲಿ ಸಾಯ್ಬೇಕಲ್ವಾ? ಕಮ್ಲಿ ಸತ್ತೋಗಿದ್ದಾಳ? ಇಲ್ವಲ್ಲ, ಸತ್ತೋಗಿದ್ದಾಳೆ ಅಂತ ನಾನು ಯಾವಾಗ ಹೇಳ್ದೆ? ಹಂಗಾದ್ರೆ ಬದುಕಿರೋಳನ್ನ ದೆವ್ವ ಅಂತ ಕರಿತೀಯ ನೀನು? ಭಯ ಪಡಕ್ಕೂ ಒಂದು ಕಾರಣ ಬೇಕಲ್ಲ ಅನಿಕಾ. ಅಂತಿಂತವ್ರಿಗೆಲ್ಲ ಎದ್ರೋಳಲ್ಲ ನೀನು. ಕಮ್ಲಿ ಡೈರೆಕ್ಟ್ ಆಗಿ ಬಂದ್ರೆ ದೆವ್ವ ಅಂತ ನೀನ್ ಯಾಕೆ ಎದ್ರಕೋತೀಯ? ಅಪ್ಪಿ ತಪ್ಪಿ ನೀನೇನಾರ ಅವಳಿಗೆ ಮಾಡಿದ್ಯಾ ಹೆಂಗೆ? ಏನೇನು ಕೇಳ್ಬೇಡ ನೀನು. ಲೀವ್ ಮಿ ಅಲೋನ್. ನಂಗೆ ಏಕಂತ ಬೇಕು. ಅನಿಕಾ, ನಿಜವಾಗ್ಲೂನಾ ಕತ್ತಕ್ಕೆ ಸ್ಲೇಟ್ ಹಾಕೊಂಡು ಓಡಾಡ್ತಿದ್ದಾಳ? ಸೀರಿಯಸ್ಲಿ? ಅಯ್ಯೋ, ನನ್ನನ್ನು ಕರ್ಕೊಂಡು ಹೋಗು ಅಂದರೆ ಬಿಟ್ಟೋದೆ. ಎಂಥ ಸೀನ್ ಮಿಸ್ ಮಾಡ್ಕೊಂಡೆ ನಾನು. ಅಯ್ಯೋ, ಆ್ಯಕ್ಚುಲಿ ನಾನು ನೋಡಿದಾಗ ನಗು ಬಂದಿದ್ದು ನಿಜ. ಬಟ್ ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನೋ ಆಗಿದೆ. ಏನೂ ಆಗಿಲ್ಲ. ಅವಳದು ಅಟೆನ್ಷನ್ ಸೀಕಿಂಗ್ ಸ್ಟ್ರಾಟಜಿ ಅಷ್ಟೇ. ನಾನು ಇರಬೇಕಾಗಿತ್ತಣ್ಣ ಅಲ್ಲಿ, ಸರಿಯಾಗಿ ಉರಿಸ್ತಿದ್ದೆ ಅವಳಿಗೆ. ಇರಲಿ, ನಾಳೆ ನೀನು ಹೋಗುವಾಗ ನನ್ನೂ ಕರ್ಕೊಂಡು ಹೋಗು ಅಣ್ಣ. ನಾಳೆ ನನ್ನೂ ಕರ್ಕೊಂಡು ಹೋಗು ಪ್ಲೀಸ್. ನಾಳೆ ನಾನು ಎಲ್ಲೂ ಹೋಗ್ತಾ ಇಲ್ಲ, ದಯವಿಟ್ಟು ಹೋಗಿ ಮಲ್ಕೋ. ನಂಗೆ ಮಸಾಜ್ ಮಾಡಿ ಸಾಕು. ನಾಳೆ ನನ್ನನ್ನೇನಾದರೂ ಬಿಟ್ಟೆಲ್ಲಾದರೂ ಹೋಗ್ಬೇಕಲ್ಲ, ಆಗಿದೆ ನಿನಗೆ. ಹೋಗಿ ಫಸ್ಟ್ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್, ಸ್ಲೀಪ್ ವೆಲ್. ಅಂಬಿ, ಯಾಕೆ ಇಟ್ಟೋತಾಯ್ತು? ಅನಿಕಾ ನನ್ನ ಸಿಕ್ಕಿದ್ಲಾ? ದೆವ್ವ ಅಂತ ಬಾಯಿ ಬಡ್ಕೋತಿದ್ದಾಳೆ. ನಾನುವೆ ಸಿಕ್ಕಿದ ಚಾನ್ಸು ಅಂತ ಇನ್ನೂ ಭಯ ಪಡ್ಸ್ ಬಂದಿದ್ದೀನಿ. ಅಲ್ಲ, ನಿನ್ನ ದೆವ್ವ ಅಂತಾಳಲ್ಲ, ಹಂಗಂದ್ರೆ ಅವಳ ಪ್ರಕಾರ ನೀನ್ ಸತ್ತೇ ಹೋಗಿದ್ಯಾ? ನಿಂಗೇನಾಯ್ತು? ಡಲ್ ಆಗೋದೆ? ಅವಳನ್ನು ದಿಗ್ಲು ಬೀಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಂಬಿ. ಮತ್ತೆ ಅವಳ ಮ್ಯಾಕ್ ನಂಗೆ ಈಗಲೂ ಪ್ರೀತಿ ಐತೆ, ಕಾಳಜಿನೂ ಐತೆ. ಆದರೆ ಅವಳನ್ನ ಸರಿದಾರಿಗೆ ಹೆಂಗೆ ತರೋದು ಅನ್ನೋದೇ ನಮ್ಮ ತಲೆಯಾಗಿ ಓಡ್ತಿರೋದು. ಸರಿದಾರಿಗೆ ಅವಳನ್ನ ಚಾನ್ಸೇ ಇಲ್ಲ ಬಿಡು. ಕೆಲವೊಂದು ಗುಣ ಹುಟ್ಟಾಗ್ಲೇ ಬಂದಿರುತ್ತೆ. ಬ್ಲಡ್ಡು ಇಲ್ಲ ಅಂಬಿ, ಹಂಗೆ ನೋಡಿದ್ರು ಅವಳ ಮೈಯಾಕೆ ನನ್ನ ಅಪ್ಪನ ರಕ್ತನೇ ಅಲ್ವಾ ಇರೋದು. ಅವ್ರ ಒಳ್ಳೆ ಗುಣ ವಸಿನ ಅವಳಿಗಿರ್ಬೇಕು. ಅದಕ್ಕಿಂತ ಅವಳಿಗೆ ಒಳ್ಳೆ ಮಾತಲ್ಲಿ ಏಳೆ ಅರ್ಥ ಮಾಡಿಸ್ತಿದ್ದೆ. ಆದರೆ ನನ್ನ ಮಾತೇ ಕೇಳಲಿಲ್ಲ.
ಅದಕ್ಕೆಯ ಈ ಕಿತ್ತಾಳು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡೀವ್ನಿ. ಯಾವ ತಪ್ಪು? ಓ, ನಿನ್ನ ಮನೆ ಬಿಟ್ಟು ಕಳಿಸ್ಬಿಟ್ಲಾ? ಅಥವಾ ನಿನಗೆ ಸೇರ್ಬೇಕಾಗಿರೋದು ಯಾವುದಾದ್ರೂ ತನಗೇ ಬೇಕು ಅಂತ ಹಠ ಮಾಡ್ತಿದ್ದಾಳ? ಮತ್ ಯಾವ ತಪ್ಪಿಗೆ ಶಿಕ್ಷೆ ಕಮ್ಲಿ? ನನ್ನ ಅವನ್ನ ಕೊಂದಿದ್ದವಳೆ. ಅಂದ್ರೆ ನಿನ್ನವನ್ನ ಕೊಂದಿದ್ದು ಅವಳ? ಹೌದು, ಆಟ ಅಲ್ಲ. ಅವಳಿಗ ನನ್ನ ದೆವ್ವ ಅಂತ ಕರಿತಿರೋದಕ್ಕೂ ಕಾರಣ ಐತೆ. ಅನ್ಕೊಂಡೆ ನನ್ನ ನೀರಿಗೆ ತಳ್ಳಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ನಂಗೆ ಈಜು ಬರೋದ್ರಿಂದ ಹೆಂಗೋ ಬದುಕುಳ್ಕೊಂಡೆ. ಆದರೆ ನಾನು ಬದುಕಿರೋ ವಯಸ್ಸು ಅವಳಿಗೆ ಗೊತ್ತಿಲ್ಲ. ಯಪ್ಪ, ಎಂಥ ಕ್ರಿಮಿನಲ್ ಜೊತೆ ಸವಾಸ ಇಟ್ಕೊಂಡಿದ್ದೀನಿ ನಾನು. ಓ ಮೈ ದೇವ್ರೆ, ಏನು ಶಿಕ್ಷೆ ಕೊಡ್ಬೇಕಂತಿದ್ಯಾ ಕಮ್ಲಿ? ಅವಳಾಗವಳೆ ಪೊಲೀಸ್ಗೆ ಸರೆಂಡರ್ ಆಗೋ ಥರ ಮಾಡ್ತೀನಿ. ಅವನ್ ಕೊಲೆ ಮಾಡಿದ್ದು ಅವಳೆ ಅಂತ ಒಪ್ಕೊಳ್ಳಂಗೆ ಮಾಡ್ತೀನಿ. ಅಂಬಿ, ಅದಕ್ಕೆ ನೀನು ಸಹಾಯ ಮಾಡ್ತೀಯಾ? ಸಹಾಯ ಅಂದರೆ ಹೆಂಗೆ? ಸತ್ಯ ಗೊತ್ತಿದ್ರು ಅದನ್ನ ಸಾಬೀತುಪಡ್ಸೋಕ್ಕೆ ನನ್ನ ತವ ಸಾಕ್ಷಿ ಇಲ್ಲ. ಸಾಕ್ಷಿಗಳನ್ನ ಪಡ್ಕೊಳ್ಳೋದಕ್ಕೆ ನೀನು ಸಹಾಯ ಮಾಡಬೇಕು. ಸರಿ ಕಮ್ಲಿ, ನಾನು ಇನ್ಮೇಲೆ ನಿನ್ನ ಜೊತೆ ಇರ್ತೀನಿ. ಅವಳ ಬಗ್ಗೆ ಗೊತ್ತಿಲ್ಲದೆ ಇಷ್ಟು ದಿನ ದುಡ್ಗೋಸ್ಕರ ಅವಳಿಗೆ ಸಹಾಯ ಮಾಡ್ತಿದ್ದೆ. ಇನ್ಮೇಲೆ ನನ್ನ ಮತ ನಿನಗೇನೆ. ಮೇಷ್ಟ್ರು ಒಂದು ವಿಷಯದಲ್ಲಿ ಬಿಟ್ಟು ಇನ್ನೆಲ್ಲದರಲ್ಲೂ ನಾನು ನಿನಗೆ ಸಪೋರ್ಟ್. ನ್ಯಾಯ ನಿನಗೆ, ಮೇಷ್ಟ್ರು ನನಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಈ ರೇಂಜಿಗೆ ಸುಳ್ಗಾರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ರಚನಾ, ಹಠ ಮಾಡಬೇಡ. ನಿನ್ನೆ ಕೇಳಿದಾಗ ಏನಂದೆ ನೀನು? ನಾಳೆ ಎಲ್ಗೂ ಹೋಗಲ್ಲ ಅಂದೆ ತಾನೆ, ಈಗ ಎಲ್ಲಿಗೆ ರೆಡಿ ಆಗ್ತಿದ್ಯಾ? ಅರೆ ಕಾಲೇಜ್ಗೆ ಅಂತ ಹೇಳಿದ್ನಲ್ಲ. ಲಯರ್ ಲಯರ್ ಪ್ಯಾನ್ಸ್ ಆನ್ ಫೈರ್. ನೋಡು, ಜಸ್ಟ್ 5 ಮಿನಿಟ್ ವಿಸಿಟ್ ಅಷ್ಟೇ. ಅದೇ ಆ 5 ಮಿನಿಟ್ಸ್ ವಿಸಿಟ್ಗೆ ನಾನು ಕರ್ಕೊಂಡು ಹೋಗು. ನಿನಗೆ ಅನಿಕಾ ವಿಚಾರ ಹೇಳಲೇಬಾರ್ದಾಗಿತ್ತು. ಈಗ ನಾನು ಕರ್ಕೊಂಡು ಹೋಗ್ತೀಯೋ ಇಲ್ವೋ? ನಮ್ಮ ಹುಡುಗಿಗೊಂದು ಫೋನ್ ಹಾಕೋಣ. ಈಗ ಕರ್ಕೊಂಡು ಹೋಗ್ತೀಯಾ ಇಲ್ವಾ ನೀನು? ಸರಿ, ನೀನು ಹೋಗ್ಬಿಟ್ ಬಾ. ನಿಂತ್ಕೊ. ಅಲ್ಲ, ಆಗ್ಲಿಂದ ತಿಗಣೆ ಥರ ನಾನು ಬರ್ತೀನಿ ಅಂತ ಅಂಟ್ಕೊಂಡಿದ್ದೆ. ಆದರೆ ಇದ್ದಕ್ಕಿದ್ದಾಗೆ ಬದಲಾಗೋದಕ್ಕೆ ಕಾರಣ ಏನು? ನೀನು ಹೀಗಾಗಲ್ವಲ್ಲ. ಯಾರ್ದು ಕಾಲು? ಅಯ್ಯೋ, ಕಾಲ್ಗೂ ಇದಕ್ಕೂ ಏನಣ್ಣ ಸಂಬಂಧ? ಇದು ಯಾವುದೋ ಕಸ್ಟಮರ್ ಕೇರ್ ಇರಬೇಕು. ಕಸ್ಟಮರ್ ಕೇರ್ ಅವ್ರ ಹತ್ರ ಏನು ಕಷ್ಟ ಸುಖ ಮಾತಾಡೋದಕ್ಕೆ ಓಡ್ ಹೋಗ್ತಾ ಇದೆಯಾ? ಏನೂ ಇಲ್ಲ ಅಣ್ಣ, ನೀನು ಹೊರಡು. ನಾನು ಹೊರಡೋದು ಹಾಗಿರಲಿ. ನನ್ನ ಮುದ್ದು ರಾಕ್ಷಸಿ, ಫಸ್ಟು ಫೋನ್ ರಿಸೀವ್ ಮಾಡಿ. ಇಲ್ಲೇ ಮಾತಾಡಬೇಕು. ಹಲೋ. ಆಯ್ತು ಚಿನ್ನ, ಗುಡ್ ಮಾರ್ನಿಂಗ್. ಇಲ್ಲೇ ನಿಮ್ಮ ಮನೆ ಮುಂದೆನೇ ಇದ್ದೀನಿ. ನಿಂಗೆ ಏನ್ ಕಮ್ಲಿ? ಎದ್ದೇಳ್ ಬಾ ನನ್ನ ಜೊತೆಗೆ. ಅಯ್ಯೋ, ಇದೇನವಿ ನಡು ರಾತ್ರಿಲಿ ಬಂದು ಎಬ್ಸ್ತಾ ಇದೆಯಾ? ಮನೆಗೆ ಒಳಗೆ ಬಿಡ್ಬಾರ್ದ? ನಡು ರಾತ್ರಿನ ಇನ್ನು ಸ್ವಲ್ಪ ಹೊತ್ತಾದ್ರೆ ಸೂರ್ಯ ನೆತ್ತಿ ಮ್ಯಾಗ ಬರ್ತಾನೆ. ಬಾ ಸುಮ್ಕೆ ಬಾ. ನೋಡ್ತೀಯ ನವಿ, ಏನೋ ದಿವಸ ಪೂರ್ತಿ ಗದ್ದೆಯಲ್ಲಿ ಕೆಲಸ ಮಾಡ್ದವ್ರಂಗೆ ಹೆಂಗ್ ನಿದ್ದೆ ಮಾಡ್ತಾಳು ನೋಡು. ಮಾಡ್ತೀನಿ ತಾಳು. ಅಲ್ಲೋ ಕೆಳಗೆ ಹಂಗೆ ಸಿಟಿಯೆಲ್ಲ ಒಂದು ಬೀಟ್ ಹಾಕೊಂಬರೋಣ. ಇಲ್ಲ ಸರ್, ನನಗೆ ನಿಮ್ಮ ಆಫರ್ ಯಾವುದು ಬೇಡ. ಆಫರ್? ಇಲ್ಲ, ಬೇಡ ಅನ್ನಲ್ಲ ಸರ್. ಹೋಗಿ ನೀವು. ಹೋಗಿ. ಐ ಮೀನ್ ಇಡಿ ಸರ್ ಫೋನ್ನ ನೀವು. ನಾವೆಲ್ಲೋ ಹೊರಗೆ ಹೋಗ್ತಾ ಇದ್ದೀವಿ. ಬಾಯ್. ಏನೋ ನಡೆಸ್ತಿದ್ಯಾ ಕಣೆ. ಕಸ್ಟಮರ್ ಕೇರ್ ಅವ್ರಿಗೆ ನಾವು ಆಚೆ ಹೋಗೋ ವಿಷಯ ಏನಕ್ಕೆ ಹೇಳಿದೆ? ಅಯ್ಯೋ, ಏನೋ ಒಂದು ನೆಪ ಹೇಳಿ ಇಡಬೇಕಲ್ಲ ಅಣ್ಣ, ಅದಕ್ಕೆ ಹೇಳಿದೆ ಅಷ್ಟೇ. ನೀನು ಅಪ್ಪನ ಥರ ಆಡ್ತೀಯಲ್ಲ. ಎನಿ ಹೌ ನಿಂಗೆ ನಾನು ನಿನ್ನ ಜೊತೆ ಬರೋದು ಇಷ್ಟ ಇಲ್ಲ ತಾನೆ? ನೀನು ಆರಾಮಾಗಿ ಕಮ್ಲಿ ಮನೆಗೆ ಹೋಗ್ಬಿಟ್ಟು ಬಾ, ನಾನು ಇಲ್ಲೇ ಇರ್ತೀನಿ. ಸರಿ, ಹಾಗಾದರೆ ನೀನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ಯಾ ಅಂದಮೇಲೆ ಫೈನ್, ನಾನು ನನ್ನ ನಿರ್ಧಾರ ಚೇಂಜ್ ಮಾಡ್ತೀನಿ. ನೀನು ನನ್ನ ಜೊತೆ ಬರ್ತಿದ್ಯಾ? ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಅಣ್ಣ, ನೀನು ಹೋಗ್ಬಿಟ್ಟು ಬಾ. ಅಯ್ಯೋ, ನನ್ನ ಮುದ್ದು ತಂಗಿ ಬಾಣೆ.
ಯಾರು ನಿಂಗೆ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ಯಾ? ಈಗ ನಿನ್ನ ಕಾಪಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಸ್ಲೇಟ್ ಆಗಿ ಬರ್ದೆ ಅದನ್ನ ಅಳಿಸು. ಈಗ ನಾನು ಹೇಳೋದನ್ನ ಬರೀ. ಋಷಿ ಇವತ್ತು ಇದೇ ನಿನ್ ಟಾಸ್ಕ್. ಕೊಳ್ಳಾಗೆ ನೇತಾಕೊಂಡು ಓಡಾಡ್ಬೇಕು. ಯಾರು ಏನೇ ಕೇಳಿದ್ರು ಇದನ್ನೇ ಹೇಳ್ಬೇಕು. ಅರ್ಥ ಆಯ್ತಾ? ಆದರೆ ಕಮಲಿ, ಆ ಮ್ಯೂಸಿಕ್ ನಂಗೆ ತುಂಬ ಭಯ ಆಗ್ತಿದೆ. ಇದೇನವಿ ಅನಿಕಾ, ಹಿಂಗ್ ಕೂತಿದ್ಯಾ? ಏನಾಯ್ತು? ಸ್ಲೇಟಾಗಿ ಏನೋ ಹೊಸ ಸುಭಾಷಿತ ಬರ್ಕೊಂಡಿದ್ಯಾ? ಎಲ್ಲಿ? ರಿಸಿ ಸರ್. ಸಬಾಸ್, ಸರಿಯಾಗಿರತ್ತ ಇವತ್ತನ ಬರ್ಕೊಂಡಿದ್ಯಾ? ಅನಿಕಾ, ಏನವಿ ಈಟೊಂದು ಗಬ್ಬು ಹೊಡಿತಾ ಇದ್ಯಾ? ಸ್ನಾನ ಮಾಡೋದು 8 ದಿವಸ ಆಯ್ತೋ ಏನೋ. ಓ ಬಿರ್ನೆ ಹೋಗಿ ಸ್ನಾನ ಮಾಡು. ಅಯ್ಯ, ಅಲ್ಲೇನೆ ನೋಡ್ತಾ ಇದ್ಯಾ? ಹೋಗಿ ಸ್ನಾನ ಮಾಡು. ಬೇಗ ಹೋಗಿ ಬಿರ್ನೆ ಬಾ.